ಆರೋಗ್ಯ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಆರೋಗ್ಯನೇ ಇಂಪಾರ್ಟೆಂಟ್. ಆರೋಗ್ಯ. ಬೇರೆ ದುಡ್ಡಿಂದ ಆರೋಗ್ಯನೇ ಹಾಳಾಯ್ತದಲ್ಲ. ಹೊರಗಡೆ ತಿಂದ್ರೆ ಆರೋಗ್ಯ ಹಾಳಾಗಲ್ವಾ? ಏನು ಗಾಡಿ ಕೊಡ್ಸಿರ್ತಾರ, ಹೊಸ ಗಾಡಿ ತಗೊಂಡ್ ಏನೋ ಜುಯ್ ಅಂತ ಹೋಗಿ ಇಕ್ಬಿಟ್ರೆ ಎಲ್ಲಿ ಡಮಾರ್. ಎರಡು ರೀಸನ್ ಕೊಟ್ರಲ್ಲ ಅದು ಬೇರೆ. ಬ್ರೋ ಎರಡಕ್ಕೆ ಏನು ಅಂದ್ರೆ ಇತ್ತಾಗೆ RCB ಮುಖ್ಯನೋ ಕಪ್ ಮುಖ್ಯನೋ ಅಂತ ಕೇಳ್ದಂಗ ನೀವು ಎರಡು ಮುಖ್ಯ ಅಲ್ವಾ ಅದಕ್ಕೋಸ್ಕರ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ತಿಲಕ್ ಮಾತಾಡ್ತಾ ಇದ್ದೀನಿ. ನನ್ನ ಹತ್ರ ಒಂದಿಷ್ಟು ಡೌಟ್ ಇದೆ, ಫ್ರೆಂಡ್ಶಿಪ್ ಬಗ್ಗೆ, ದುಡ್ಡು ಬಗ್ಗೆ, ಇದ್ರ ಬಗ್ಗೆ ಒಂದಷ್ಟು ಡೌಟ್ಸ್ ಇದೆ. ಅದನ್ನ ನಾನು ಜನರ ಹತ್ರ ಕೇಳ್ತೀನಿ, ಯಾರೆಲ್ಲ ಯಾವ ತರ ಉತ್ತರ ಕೊಡ್ತಾರೆ ಅಂತ ನೀವೇ ನೋಡಿ. ಬ್ರೋ ನಿಮ್ಮ ಹೆಸರು? ಚಿರಾಗರಾಜ್. ಋತಿಕ್ ಅಂತ. ದುಡ್ಡು ಇಂಪಾರ್ಟೆಂಟಾ ಫ್ರೆಂಡ್ ಇಂಪಾರ್ಟೆಂಟಾ? ಫ್ರೆಂಡ್. ರೀಸನ್ ಬ್ರೋ? ಎಲ್ಲಾರು ಜೊತೆಗೆ ಇರ್ತೀವಿ, ಒಟ್ಟಿಗೆ ಓಡಾಡ್ತೀವಿ. ಏನೇ ಕಷ್ಟ ಅಂತ ಬಂದ್ರು ಹುಡುಗರೇ ಬರ್ಬೇಕು, ಅದಕ್ಕೋಸ್ಕರ ಫ್ರೆಂಡ್ ಇಂಪಾರ್ಟೆಂಟ್. ದುಡ್ಡು ಇಂಪಾರ್ಟೆಂಟಾ ಫ್ರೆಂಡ್ ಇಂಪಾರ್ಟೆಂಟಾ? ಫ್ರೆಂಡ್ ಇಂಪಾರ್ಟೆಂಟ್. ರೀಸನ್? ದುಡ್ಡು ಯಾವ ಬೇಕಾದ್ರೂ ಬರೋದು, ಬಟ್ ಫ್ರೆಂಡ್ ಎಲ್ಲಾ ಟೈಮಲ್ಲೇ ಹೆಲ್ಪ್ ಮಾಡ್ತಾನಲ್ಲ. ಸಾಕು, ದುಡ್ಡೇನು ಇಂಪಾರ್ಟೆಂಟ್ ಬೇಕಾಗಿಲ್ಲ. ಯಾವ್ದಾರ ಒಂದು ಫೋನ್ ಕಾಲ್ ಮಾಡಿದ ತಕ್ಷಣ ದುಡ್ಡು ಇಂಪಾರ್ಟೆಂಟ್ ಗಿಂತ ಫ್ರೆಂಡೇ ಬಂದ್ಬಿಡ್ತಾರೆ. ಸಾಕು, ಅದಕ್ಕಿಂತ ದುಡ್ಡಿಗಿಂತ ಫ್ರೆಂಡೇ ಇಂಪಾರ್ಟೆಂಟ್. ಫ್ರೆಂಡ್ ಇಂಪಾರ್ಟೆಂಟ್. ಕಷ್ಟ ಕಾಲಕ್ಕೆ ಹೆಲ್ಪ್ ಮಾಡೋಣ ಅವನೇ, ಹಾಗಾಗಿ ಫ್ರೆಂಡೇ ಇಂಪಾರ್ಟೆಂಟ್. ನನ್ನ ಹೆಸರು ಶಿವು ಅಂತ. ಭೂಮಿಕಾ. ಪ್ರೇಕ್ಷಿತ. ಫ್ರೆಂಡ್ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಮನಿನೇ ಇಂಪಾರ್ಟೆಂಟ್. ರೀಸನ್? ಮನಿ ಇದ್ರೇನೆ ಫ್ರೆಂಡ್ ಬರೋದು. ಆಲ್ಮೋಸ್ಟ್ ನನ್ನ ಒಪಿನಿಯನ್ ಪ್ರಕಾರ. ಬೇರೆಯವ್ರಿಗೆ ಯಾವ್ದಾದ್ರು ಇಂಪಾರ್ಟೆಂಟ್ ಇರುತ್ತೆ, ನಂಗೆ ಮನಿನೇ ಇಂಪಾರ್ಟೆಂಟ್. ಮೇಡಮ್ ನೀವು? ಮನಿನೇ ಇಂಪಾರ್ಟೆಂಟ್. ರೀಸನ್? ಫ್ರೆಂಡ್ಸ್ ಈಗಿನ ಜನರೇಷನ್ ಅಲ್ಲಿ ಮನಿ ಇದ್ರೆ, ದುಡ್ಡು ಇದ್ರೆ, ಬೈಕ್ ಇದ್ರೆ, ಕಾರ್ ಇದ್ರೆ ಫ್ರೆಂಡ್ಸ್ ಗಳು ಬರ್ತಾರೆ. ಅದೇನು ಇಲ್ಲ ಅಂದ್ರೆ ಯಾರು ಬರಲ್ಲ. ಯಾರ್ ಇರುತ್ತೆ ಬೆನಿಫಿಟ್ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗ್ತಾರೆ. ಹಂಗಾಗಿ ಮನಿನೇ ಇಂಪಾರ್ಟೆಂಟ್. ಮನಿ ಇದ್ರೆ ಫ್ರೆಂಡ್ಸ್ ಬಂದೇ ಬರ್ತಾರೆ. ದುಡ್ಡು ಇಂಪಾರ್ಟೆಂಟಾ ಫ್ರೆಂಡ್ ಇಂಪಾರ್ಟೆಂಟಾ? ದುಡ್ಡು ರೀಸನ್? ನಾನು ದುಡ್ಡು ಕೊಡ್ತೀನಿ ಅಂದ್ರೆ ಇನ್ನೊಬ್ಬ ಫ್ರೆಂಡ್ ಐತಾನೆ, ದುಡ್ಡಿಲ್ಲ ಅಂದ್ರೆ ಯಾವನೂ ಅಷ್ಟು ಬರಲ್ಲ. ದೊಡ್ಡವರು ಹೇಳ್ತಾರೆ, ಇದು ನವರಂಗಿ ದುನಿಯಾ. ದುಡ್ಡಿದ್ದವ್ರ ಮುಂದೆ ಜಗತ್ತೇ ತಲೆ ಬಗ್ಗೆ ತಡೆಯುತ್ತೆ. ದುಡ್ಡಿಲ್ದೆ ಹೋದ್ರೆ ಹುಲ್ಲುಗಡ್ಡಿ ಕೂಡ ಹಾವನಾಗಿ ಕುಸುಗುಟ್ಟುತ್ತೆ. ಬ್ರೋ ನೀವು? ಫ್ರೆಂಡ್ ಅಣ್ಣ. ದುಡ್ಡು ಇವತ್ತಿರುತ್ತಾ ನಾಳೆ ಹೋಯ್ತದೆ. ಮನಿ ಸಜೆಸ್ಟ್ ಪೇಪರ್ ಅಂತ ಫ್ರೆಂಡ್ ಮುಂದೆ ದುಡ್ಡು ಯಾವ್ದಕ್ಕೆ ಇಂಪಾರ್ಟೆಂಟ್ ಅಲ್ಲ. ದುಡ್ಡು ತಗೊಂಡ್ ಏನ್ ಮಾಡ್ತೀಯ ಅಣ್ಣ? ಈಗ ನೀನ್ ಕಾಡೊಳಿಗೆ ಹೋಯ್ತೀಯ, ದುಡ್ಡು ತಗೊಂಡೋಗ್ಬಿಟ್ಟು ಪ್ರಾಣಿ ಹತ್ರ ಪರ್ಚೇಸ್ ಮಾಡಕ್ ಆಯ್ತದ? ಪ್ರಾಣಿ ಹತ್ರ ನಿನ್ ಪ್ರಾಣಿಯಿಂದ ಫ್ರೆಂಡ್ ಮಾಡ್ಕಂದ್ರೆ ಅದ್ರ ಜೊತೆ ಹ್ಯಾಪಿನೆಸ್ ಸಿಗ್ಬೋದ ನಿನ್ಗೆ? ಆಯ್ತದ. ಬ್ರೋ ನೀವು? ಫ್ರೆಂಡ್ ಅಣ್ಣ. ರೀಸನ್ ಬ್ರೋ? ಫ್ರೆಂಡ್ ಅಂದ್ರೆ ದುಡ್ಡು ಎಲ್ಲ ಇಂಪಾರ್ಟೆಂಟ್ ಅಲ್ಲ ಬ್ರೋ, ಫ್ರೆಂಡ್ ಇಂಪಾರ್ಟೆಂಟ್. ಫ್ರೆಂಡ್ ಏನು ನಡೆಯಲ್ಲ, ಫ್ರೆಂಡ್ ಇದ್ರೆ ಏನೋ. ಇದು ಏನ್ ಶೋಕಿ ಇದು? ಓಹ್, ನನ್ ಫ್ರೆಂಡ್ ಬರ್ತಾನೆ ಅಂತ. ಎಲ್ಲೋ ಇದೆಯಾ, ಬರೋ ಇಲ್ಲಿ. ಪ್ರಶಾಂತ್ ಅಂತ. ಮೇಡಮ್? ಹೇಮಣ್ಣ. ಫ್ರೆಂಡ್ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಫ್ರೆಂಡ್ ಇಂಪಾರ್ಟೆಂಟ್. ರೀಸನ್ ಬ್ರೋ? ರೀಸನ್ ಈಗ ನನ್ನ ಹತ್ರ ಮನಿ ಇರಲ್ಲ, ಫ್ರೆಂಡ್ಸ್ ಕೆಲವರು ಕೊಡ್ತಾರೆ. ಅದನ್ನೇ ಫ್ರೆಂಡ್ಶಿಪ್ ಅನ್ನೋದು. ಅವಾಗ ಮನಿಗಿಂತ ಫ್ರೆಂಡ್ ಇಂಪಾರ್ಟೆಂಟ್. ಮೇಡಮ್? ಕಷ್ಟಕ್ಕಾಗೋ ಫ್ರೆಂಡ್. ಫ್ರೆಂಡ್ ಇಂಪಾರ್ಟೆಂಟಾ ಇಲ್ಲ ಮನಿ ಇಂಪಾರ್ಟೆಂಟಾ? ಎಲ್ಲಾ ಟೈಮಲ್ಲೂ ಮನಿ ವರ್ಕ್ ಆಗಲ್ಲ. ಈಗ ನಾವ್ ಎಷ್ಟೊಂದ್ ಸಲ ನಾವು ನೋಡಿದೀವಿ. ಈಗ ನಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ ಇರೋ ಸ್ನೇಹಿತರು ತುಂಬಾ ಜನ ಇದಾರೆ. ದುಡ್ಡು ಇವತ್ತು ಹೋಗುತ್ತೆ, ನಾಳೆ ಬರುತ್ತೆ. ಬಟ್ ಒಂದ್ ಫ್ರೆಂಡ್ ನ ಕಳ್ಕೊಬಿಟ್ರೆ ದುಡ್ಡುಗೋಸ್ಕರ ಮತ್ತೆ ನಿಮ್ಗೆ ಫ್ರೆಂಡ್ ಸಿಗೋದಿಲ್ಲ. ಹಂಗಾಗಿ ಫ್ರೆಂಡೇ ಇಂಪಾರ್ಟೆಂಟ್ ಬ್ರೋ. ಬ್ರೋ ನೀವು? ಹಿಂಗ್ ಕೇಳ್ರಿ ಫಸ್ಟ್. ಫ್ರೆಂಡೇ ಇಂಪಾರ್ಟೆಂಟ್ ಬ್ರೋ. ದುಡ್ಡು ಇದ್ದಾಗ ದುಡ್ಡು ಏನೋ ಎಲ್ಲ ಮಾಮೂಲಿ ಅದು. ಫ್ರೆಂಡ್ ಇದ್ರೆ ಎಲ್ಲಾ ಕಷ್ಟಕ್ಕಾಗತ್ ಫ್ರೆಂಡ್, ದುಡ್ಡೆಲ್ಲ ಫಸ್ಟ್. ಫ್ರೆಂಡ್ ಇಂಪಾರ್ಟೆಂಟ್. ಈಗ ನಮ್ ಕಷ್ಟನ ದುಡ್ಡ ಹತ್ರ ಹೇಳ್ಕೊಳಕ್ಕಾಗಲ್ಲ, ಫ್ರೆಂಡ್ ಹತ್ರನೇ ಹೇಳ್ಕೊಳಲ್ಲ. ಏನೇ ಕಷ್ಟ ಸುಖ ದುಃಖ ಎಲ್ಲ ಫ್ರೆಂಡೇ ಸಿಗ್ತದೆ, ದುಡ್ಡು ನಾಟಿತ್ತು. ಬ್ರೋ ನೀವು? ನಮಗ್ ದುಡ್ಡು ಕೊಡೋದೇ ಫ್ರೆಂಡ್ ಅಲ್ವಾ? ಯಾಕಂತಂದ್ರೆ ಮನೆ ಇಲ್ದೇ ನಾವ್ ನೆಕ್ಸ್ಟ್ ಕೇಳೋದೇ ಫ್ರೆಂಡ್ಗೆ. ಫಸ್ಟ್ ಫ್ರೆಂಡ್ ಇಂಪಾರ್ಟೆಂಟ್, ಆಮೇಲೆ ದುಡ್ಡು. ಫ್ರೆಂಡ್ ಇದ್ರೆ ದುಡ್ಡು ಬರ್ತದೆ, ಫ್ರೆಂಡ್ ಇಲ್ಲ ಅಂದ್ರೆ ದುಡ್ಡು ಬರಲ್ಲ. ನಿಂಗಾಗಿ ಕವಡೆ ಕೊಂಡಿದ್ದು ಕಾಣೆ, ಕಣ್ತುಂಬ ನಿದ್ದೆ ಮಾಡಿದ್ದು ಕಾಣೆ. ತೇಜಸ್ವಿನಿ ಅಂತ. ಫ್ರೆಂಡ್ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟ್? ಫ್ರೆಂಡೇ. ರೀಸನ್? ಫ್ರೆಂಡ್ ಇದ್ರೆ ಮನಿ ಆಟೋಮೆಟಿಕ್ ಆಗಿ ಬರುತ್ತೆ. ಮನಿ ಏನ್ರಿ ಹೆಂಗಾದ್ರೂ ಸಂಪಾದನೆ ಮಾಡ್ಬೋದು, ಬಟ್ ಬೆಸ್ಟ್ ಫ್ರೆಂಡ್ ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ, ಅದು ಈ ಕಾಲದಲ್ಲಿ. ಅದಕ್ಕೆ ಫ್ರೆಂಡ್ ಎರಡೇ ಇಂಪಾರ್ಟೆಂಟ್. ರೀಸನ್? ಯಾವ್ದಾರು ಒಂದು ತಗೊಳ್ಬೋದಲ್ಲ, ಸೂಸಲ್ಲಿ ಯಾವ ತರ ಒಂದು ಮಾಡ್ಬೋದು? ಯಾವ್ದು ಮಾಡಕ್ಕಾಗಲ್ಲ, ದುಡ್ಡಿದ್ರೆ ದುನಿಯಾ. ಫ್ರೆಂಡ್ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಫ್ರೆಂಡ್ ಬ್ರೋ. ರೀಸನ್ ಬ್ರೋ? ಬ್ರೋ ನಾವು ಈಗ ದುಡ್ಡು ಇರ್ತಾರೆ ಮಧ್ಯರಾತ್ರಿ ಅನ್ಕೊಳ್ಳಿ, ನಮ್ಮ ಹತ್ರ ಏನಿರಲ್ಲ. ಈಗ ದುಡ್ಡು ಇರ್ತದೆ ಅಂತ ಹೇಳ್ಕೊಳ್ಳಿ, ನಿಮ್ಮ ಹತ್ರ ನನ್ನ ಹತ್ರನೇ ದುಡ್ಡು ಇರ್ತದೆ.
ನಾನು ಫೋನ್ ಮಾಡ್ರೆ ಇವಾಗ ನಮ್ಮ ಫ್ರೆಂಡ್ ಓಡ್ ಬರ್ತಾನೆ ಬ್ರೋ. ಅದೇ ನಾವು ದುಡ್ಡು ಇಟ್ಕೊಂಡು ಬೇರೆ ಫೋನ್ ಮಾಡಿ ಯಾರು ಬರಲ್ಲ ಬ್ರೋ. ಅದಕ್ಕೆ ಫ್ರೆಂಡ್ ಇಂಪಾರ್ಟೆಂಟ್ ಅಂತೀನಿ ಬ್ರೋ. ನಮ್ಮ ಪ್ರಿನ್ಸಿಪಲ್ ಹೆಂಗೆ ಅಂದ್ರೆ ಬ್ರೋ, ಇವ್ನು ಹಿಂದೂ ಮುಸ್ಲಿಂ, ಇವ್ನು ಮುಸ್ಲಿಂ ಬ್ರೋ, ನಾ ಹಿಂದೂ. ನಮ್ಮ ಇಬ್ರಲ್ಲಿ ಜಾತಿ ಭೇದ ಇಲ್ಲ ಬ್ರೋ. ಇಬ್ರು ಫುಲ್ ಫ್ರೆಂಡ್ಸ್ ಅಷ್ಟೇ ಸರ್. ನಾವು ಅಣ್ಣ ತಮ್ಮದ ತರ ಚೆನ್ನಾಗಿದೀವಿ, ಜೊತೆಲೆ ಹೋಯ್ತೀವಿ, ಜೊತೆಲೆ ಬರ್ತೀವಿ. ನಾವ್ ಕೆಲವ್ರು ಹೇಳ್ತಾರೆ ಮುಸ್ಲಿಂ ಜೊತೆ ಹಂಗೆ ಹಿಂಗೆ ಅಂತ ನಾವ್ ಆತರ ಇಲ್ಲ ಬ್ರೋ. ಎಲ್ಲ ಬಾಂಡಿಂಗ್ ಚೆನ್ನಾಗಿದೀವಿ ನಾವು. ಆತರ ನಾನು ಹೇಳೋದು ಅಷ್ಟೇನೆ ಬ್ರೋ. ಎಲ್ಲಾರು ಜಾತಿ ಅಂತ ಇದ್ ಮಾಡ್ಬಿಡಿ ಬ್ರೋ. ಯಾರಾದ್ರಲ್ಲಿ ಫ್ರೆಂಡ್ಸ್ ಚೆನ್ನಾಗಿರಿ. ಆಮೇಲೆ ಈಗಿನ ಸ್ವಲ್ಪ ದಿನದಿಂದ ಫ್ರೆಂಡ್ಸ್ ಎಲ್ಲ ಮೋಸ ಮಾಡ್ತಾರೆ. ಅದೆಲ್ಲ ಮಾಡ್ಬಿಡಿ. ಅದರಿಂದ ಬೇರೆ ಫ್ರೆಂಡ್ಸ್ ಇರೋರ್ಗೆ ಅದು ವ್ಯಾಲ್ಯೂ ಇರಲ್ಲ ಬ್ರೋ. ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಇರಲ್ಲ ಅದರಿಂದ ಬ್ರೋ. ಆಮೇಲೆ ಎಲ್ಲ ದುಡ್ಡಿಂದ ಅಳಿತಾರೆ ಬ್ರೋ ಫ್ರೆಂಡ್ಸ್. ಈಗಿನ ಫ್ರೆಂಡ್ಸ್ ಹೆಂಗೆ ಅಂದ್ರೆ ಸ್ವಲ್ಪ ಶೋಕಿ ಮಾಡ್ಕೊಂಡು ಗಾಡಿ ತಗೋ ಓಡಾಡ್ತಾರೆ, ಅದರಿಂದ ಅಳಿತಾರೆ. ನಮ್ದು ಆತರ ಅಲ್ಲ ಬ್ರೋ. ನಾವೇನಿದೀವಿ ಅದ್ರಲ್ಲೇ ಫ್ರೆಂಡ್ಸ್, ನಮ್ ಫ್ರೆಂಡ್ಸ್ ಮುಖ್ಯ ಅಷ್ಟೇ. ಅವ್ನು ಹೆಂಗಾರ ಇರ್ಲಿ ಆತರ ಬ್ರೋ. ಮತಗಳ ಜಗಳ ಇದೇ ಕೆಲಸವು ಬಹಳ. ಫ್ರೆಂಡ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟಾ? ಎರಡು ಇಂಪಾರ್ಟೆಂಟ್ ಬ್ರೋ. ಎರಡು ಇಂಪಾರ್ಟೆಂಟ್. ರೀಸನ್ ಬ್ರೋ? ಫ್ಯಾಮಿಲಿ ಅಂದ್ರೆ ಕಷ್ಟ ಆದಾಗ ಬರ್ತಾ ಇರ್ತಾರೆ. ಅಂದ್ರೆ ನಮ್ಗೆ ತಂದೆ ತಾಯಿ ಅಂದ್ರೆ ಎಲ್ಲಾ ಕಷ್ಟದಲ್ಲಿ ಇರ್ತಾರೆ. ಫ್ರೆಂಡ್ಸ್ ಅಂದ್ರೆ ಕಷ್ಟದಲ್ಲಿ ಇದ್ದಾಗ ಬರ್ತಾರೆ. ಅಂದ್ರೆ ಖುಷಿ ಇರುತ್ತೆ ಫ್ರೆಂಡ್ ಜೊತೆ. ಇವಾಗ 3 ವರ್ಷದಿಂದ ಫ್ರೆಂಡ್ ನನ್ ಜೊತೆಲೆ ಇದ್ದಾನೆ 3 ವರ್ಷದಿಂದ. ಅಂದ್ರೆ ಇವನ್ನ ಕಷ್ಟದಲ್ಲಿ ಇದ್ದಾಗ ಏನಾದ್ರು ಜಗಳ ಆದಾಗ ಜೊತೆಲಿ ಇರೋದು ಅದೇ ಫ್ರೆಂಡ್ ಇಂಪಾರ್ಟೆಂಟ್. ಆಮೇಲೆ ನಮ್ ಜೀವನದಲ್ಲಿ ಸೆಟ್ಲ್ ಆಗ್ಬೇಕಂದ್ರೆ ನೆಕ್ಸ್ಟ್ ಫ್ರೆಂಡ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟಾ? ಬ್ರೋ ಫ್ಯಾಮಿಲಿನೇ. ರೀಸನ್ ಬ್ರೋ? ಬ್ರೋ ಈಗ ಅಕಸ್ಮಾತ್ ಆರೋಗ್ಯಕ್ಕೆ ಏನಾರ ಆಯ್ತು ಅನ್ಕೊಳ್ಳಿ, ಈಗ ಫ್ರೆಂಡ್ಸ್ ಬಂದು ಅಟ್ಲೀಸ್ಟ್ ಮಾತ್ ಗೀತ್ ಆಡ್ಬಿಟ್ಟು ಹೋಗ್ಬೋದು ಅಷ್ಟೇ. ಫ್ಯಾಮಿಲಿ ಆದ್ರೆ ಖರ್ಚು ವೆರ್ಚು ಹೆಂಗೆ ಜೋಪಾನ ಆಗಿ ಹೆಂಗೆ ಅವ್ರೇ ನೋಡ್ಕೊತಾರೆ. ಈ ನನ್ ಮಗ ಖುಷಿಯಾಗಿರ್ತೀನಿ ಅಂದ್ರೆ ನಾನು ಏನ್ ಬೇಕಾರ್ ಮಾಡ್ತೀನಪ್ಪ. ಇವನ್ ಖುಷಿ ನನ್ ಖುಷಿ ಅಲ್ವಾ? ಇವನ್ ಸುಖ ನನ್ ಸುಖ ಅಲ್ವಾ? ಫ್ರೆಂಡ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟಾ? ಫಸ್ಟ್ ಫ್ಯಾಮಿಲಿ, ಆಮೇಲೆ ಫ್ರೆಂಡ್. ರೀಸನ್? ಫ್ಯಾಮಿಲಿಯಿಂದಾನೇ ನಾವ್ ತಾನೆ. ಅದಾದ್ಮೇಲೆ ಫ್ರೆಂಡ್ಶಿಪ್. ಹೊರಗಡೆ ಬಂದು ನಾವು ಎಲ್ಲಾ ಔಟರ್ ಎನ್ವಿರಾನ್ಮೆಂಟ್ ನೋಡಿದ್ರೆ ಫಸ್ಟ್ ಫ್ಯಾಮಿಲಿ, ಅವ್ರಿಗೋಸ್ಕರ ನಾವಿರ್ಬೇಕು. ಅದಕ್ಕೆ ಫಸ್ಟ್ ಫ್ಯಾಮಿಲಿ, ಆಮೇಲೆ ಫ್ರೆಂಡ್ಶಿಪ್. ಫ್ರೆಂಡ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟ್? ಫ್ಯಾಮಿಲಿ ತರ ಇರೋ ಫ್ರೆಂಡ್ ಇಂಪಾರ್ಟೆಂಟ್ ಬ್ರೋ. ಆಕ್ಚುಲಿ ನೀವ್ ನೋಡಿ, ಒಂದ್ ಫ್ರೆಂಡ್ಶಿಪ್ ಅಂದಾಗ ಅದೊಂದ್ ಫ್ಯಾಮಿಲಿಯ ಕ್ರಿಯೇಟ್ ಆಗಿರುತ್ತೆ. ಎಲ್ರು ನಿಮ್ಗೆ ಲೈಕ್ ಏನಂತಾರೆ, ಎಷ್ಟೊಂದ್ ಫ್ಯಾಮಿಲಿ ಮಾಡ್ತಿರೋ ಹೆಲ್ಪ್ ಗಳನ್ನ ಫ್ರೆಂಡ್ಸ್ ಮಾಡ್ತಾರೆ ಬ್ರೋ. ನಾವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ಅಂದ್ರೆ ಫ್ರೆಂಡೇ ಇಂಪಾರ್ಟೆಂಟ್. ಫ್ಯಾಮಿಲಿ ಒಂದ್ ಕಡೆ ಇಂಪಾರ್ಟೆಂಟ್ ಆಗಿರ್ಬೋದು ಕೂಡ, ಆದ್ರೆ ಫ್ಯಾಮಿಲಿ ತರ ಇರೋ ಫ್ರೆಂಡ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬ್ರೋ. ಅಂದ್ರೆ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್. ಫ್ರೆಂಡ್ಸ್ ಯಾವಾಗ್ಲೂ ಆಗಲ್ಲ, ಫ್ಯಾಮಿಲಿ ಜೊತೆಗಿರೋದು ಯಾವಾಗ್ಲೂ ಅವರೇ ಆಗೋದು. ನೀವು ಅಂದ್ರೆ ಫ್ಯಾಮಿಲಿ, ಯಾಕಂದ್ರೆ ಏನೇ ಕಷ್ಟ ಏಳು ಬೀಳು ಏನೇ ಇದ್ರು ಫ್ಯಾಮಿಲಿ ಫಸ್ಟ್ ಇರ್ತಾರೆ. ಫ್ರೆಂಡ್ಸ್ ಇರ್ತಾರೆ ಇಲ್ಲ ಅಂತಲ್ಲ, ಬಟ್ ಫ್ಯಾಮಿಲಿ ಏನೇ ಆದ್ರೂ ಬರ್ತಾರೆ. ಫ್ರೆಂಡ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟಾ? ಆ ರೀತಿ ಬಂದಾಗ ಇಬ್ರು ಇಂಪಾರ್ಟೆಂಟ್ ಆಗ್ತಾರೆ ಬ್ರೋ. ಯಾವ್ದಾರು ಒಂದ್ ಚೂಸ್ ಮಾಡ್ಬೋದಲ್ಲ? ಹಂಗ ನಾವ್ ಫ್ಯಾಮಿಲಿ ಫ್ರೆಂಡ್ ಆಗೋಯ್ತಾರಲ್ಲ ಅವರು, ನಮ್ ಫ್ಯಾಮಿಲಿ ಆಗೋಯ್ತಾರೆ. ಈಗ ಫ್ರೆಂಡ್ಶಿಪ್ ಅಂತ ಇರ್ತದೆ. ಫ್ರೆಂಡ್ಶಿಪ್ ಅಂದ್ಮೇಲೆ ಅವರು ನಮ್ ಫ್ಯಾಮಿಲಿ ರೀತಿನೇ. ಈಗ ನಾವು ಮಾತಾಡ್ತಾ ಇರ್ತೀವಿ, ಬಟ್ ಅವ್ರ ಜೊತೆ ಇದ್ದಾಗ, ಜೊತೆಲಿ ಮಾತಾಡಿದಾಗ, ಜೊತೆಲಿ ಕರ್ದಾಗ ಹೋಗ್ತಿವಿ, ಏನೇ ಇದ್ ಮಾಡಲ್ಲ. ಅಂದ್ರೆ ನೀವ್ ಹೇಳ್ತಾರೋ ಫ್ಯಾಮಿಲಿ ತರ ಇರೋ ಫ್ರೆಂಡ್. ಹಂಗಾದ್ರೆ ನಮ್ ಫ್ರೆಂಡೇ ಅವರೇ ಫ್ಯಾಮಿಲಿ ಆಗಿ ಹೋಗ್ತಾರೆ. ಫ್ರೆಂಡ್ಸ್ನೇ ಅವ್ರ ಫ್ಯಾಮಿಲಿ ಆಗಿ ಹೋಗ್ತಾರೆ. ಮಾತಾಡ್ತಾ ಅವ್ರ ಜೊತೆ ಇರುತ್ತಾ, ಅವ್ರ ಜೊತೆ ಅವ್ರ ಫ್ಯಾಮಿಲಿನೇ ಆಗೋಗ್ಬಿಡ್ತಾರೆ. ಬಟ್ ಇಬ್ರು ಇಂಪಾರ್ಟೆಂಟ್. ಫ್ರೆಂಡ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟ್? ಫ್ರೆಂಡ್ಗಿಂತ ಫ್ಯಾಮಿಲಿ ಫಸ್ಟ್. ಫ್ಯಾಮಿಲಿಗೆ ಮೊದಲನೇ ಸ್ಥಾನ ಕೊಡೋದು. ಆದ್ಯತೆ ಮೊದಲನೇ ಅವ್ರಿಗೆ. ಏನ್ ರೀಸನ್? ಏನೇ ಆದ್ರೂ ಈಗ ನಾವು ಫ್ಯಾಮಿಲಿ ನಾವು ಫಸ್ಟ್ ಫ್ಯಾಮಿಲಿನೇ ಇರ್ತಾರೆ, ಆಮೇಲೆ ಫ್ರೆಂಡ್ ತಾನೇ ಆಗಿದ್ದು. ಹಾಗಾಗಿ ಫಸ್ಟ್ ಫ್ಯಾಮಿಲಿ ಕೊಡೋದು, ಆಮೇಲೆ ಫ್ರೆಂಡ್ ಕೊಡೋಣ. ಸೆಕೆಂಡ್ ಫ್ರೆಂಡ್ಗೆ ಕೊಡ್ಬೇಕು. ಫ್ರೆಂಡ್ಸ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟಾ? ಫ್ಯಾಮಿಲಿ ಇಂಪಾರ್ಟೆಂಟ್. ರೀಸನ್? ಫ್ಯಾಮಿಲಿ ಅಂತಂದ್ರೆ ನಾವು ಹುಟ್ಟದಾಗ್ಲಿಂದ ಸಾಯೋವರೆಗೂ ಜೊತೆಗೇನೆ ಇರ್ತಾರೆ. ಫ್ರೆಂಡ್ಸ್ ಇರ್ತಾರೆ, ಒಂದ್ ಸಣ್ಣ ಪುಟ್ಟ ಜಗಳ ಆದಾಗ ಹೋಗ್ಬೋದು, ಬಟ್ ಫ್ಯಾಮಿಲಿ ಯಾವತ್ತೂ ಬಿಟ್ಕೊಡಲ್ಲ. ಫ್ಯಾಮಿಲಿನೇ ಇಂಪಾರ್ಟೆಂಟ್. ರೀಸನ್? ನಮ್ ಪ್ರತಿ ಹೆಜ್ಜೆಲ್ಲೂ ಸಪೋರ್ಟ್ ಮಾಡೋರು ನಮ್ ಫ್ಯಾಮಿಲಿನೇ. ನಮ್ಗೆ ಏನು ದುಃಖ ಸುಖ ಎಲ್ಲದ್ರಲ್ಲೂ ಭಾಗಿಯಾಗೋದು ಫ್ಯಾಮಿಲಿನೇ. ಫ್ರೆಂಡ್ಸ್ ನೆವರ್, ಯಾವತ್ತೂ ಬರಲ್ಲ. ಸಮಟೈಮ್ಸ್ ಅಷ್ಟೇ ಅವರು. ಫ್ಯಾಮಿಲಿನೇ. ಏನೇ ಆದ್ರೂ ಈಗ ನಾವು ತಪ್ಪು ಮಾಡ್ತಿದೀವಿ ಅಂದ್ರೂ ತಿದ್ದಿ ಮತ್ತೆ ಕರ್ಕೊಂಡು ಸಂತೈಸೋದೇ ಫ್ಯಾಮಿಲಿ. ಫ್ರೆಂಡ್ಸ್ ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಇಲ್ಲ ಏನಾದ್ರು ತಪ್ಪು ಮಾಡಿದೀವಿ ಅಂದ್ರೆ ಬಿಟ್ಬಿಡ್ತಾರೆ, ಇಲ್ಲ ತಪ್ಪು ಹುಡುಕ್ತಾರೆ. ಬಟ್ ಫ್ಯಾಮಿಲಿ ಹಂಗಲ್ಲ, ಏನೇ ತಪ್ಪು ಮಾಡ್ಲಿ ಏನೇ ಮಾಡ್ಲಿ ನಮ್ಮವರು ನಮ್ಮ ಮಕ್ಳು ಅಂತಾನೆ ಇಸ್ಕೊಂತಾರೆ. ಅನ್ನೋದು ಫ್ಯಾಮಿಲಿನೇ ಇಂಪಾರ್ಟೆಂಟ್. ಫ್ರೆಂಡ್ ಇಂಪಾರ್ಟೆಂಟಾ ಫ್ಯಾಮಿಲಿ ಇಂಪಾರ್ಟೆಂಟಾ? ಫ್ರೆಂಡ್ ಇಂಪಾರ್ಟೆಂಟ್ ಬ್ರೋ. ಎರಡು ಇಂಪಾರ್ಟೆಂಟ್ ಬ್ರೋ. ಫ್ಯಾಮಿಲಿ. ರೀಸನ್ ಬ್ರೋ? ನನ್ನ ಎಲ್ಲ ಕಷ್ಟಕ್ಕೂ ಫ್ಯಾಮಿಲಿನೇ ಆಗಿರೋದು, ಫ್ರೆಂಡ್ ಆಗಿಲ್ಲ ನಮ್ಗೆ. ನನ್ನ ಎಕ್ಸ್ಪೀರಿಯನ್ಸ್. ಎರಡು ರೀಸನ್ ಕೊಟ್ರಲ್ಲ, ಅದು ಬೇರೆ ಬ್ರೋ. ಎರಡಕ್ಕೆ ಏನು ಅಂದ್ರೆ ಇತ್ತಾಗೆ RCB ಮುಖ್ಯನೋ ಕಪ್ ಮುಖ್ಯನೋ ಅಂತ ಕೇಳಂಗ ನೀವು. ಎರಡು ಮುಖ್ಯ ಅಲ್ವಾ, ಅದಕ್ಕೋಸ್ಕರ. ಆರೋಗ್ಯ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಮನಿ ಇಂಪಾರ್ಟೆಂಟ್. ರೀಸನ್? ಮನಿ ಇದ್ರೆ ತಾನೇ ಆರೋಗ್ಯ ಚೆನ್ನಾಗಿ ನೋಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಮನಿ ಇಂಪಾರ್ಟೆಂಟ್.
ನನಗೆ ಆರೋಗ್ಯನೇ ಇಂಪಾರ್ಟೆಂಟ್. ಹೆಲ್ತ್ ಚೆನ್ನಾಗಿದ್ರೇನೆ ನಾವು ಮನಿನ ಅರ್ನ್ ಮಾಡಕ್ ಸಾಧ್ಯ. ಹೆಲ್ತ್ ಇಲ್ಲ ಅಂದ್ರೆ ಹೇಗ್ ನಾವು ದುಡ್ಡನ್ನ ದುಡಿಯಕ್ಕಾಗತ್ತೆ? ಹೆಲ್ತ್ ಹಾಳಾದ್ರೆ ಬೇಕಾಗುತ್ತಲ್ಲ, ಮನಿ ಬೇಕೇ ಬೇಕಲ್ಲ. ನೋ, ಆಯುರ್ವೇದಿಕ್ ಎಲ್ಲ ಇರುತ್ತೆ. ಈಗ ನಾನ್ ಐ ಆಮ್ ಬೇಸಿಕಲಿ ಫ್ರಮ್ ವಿಲೇಜ್ ಸೈಡ್. ಅಲ್ಲೇನ್ ಹಾಸ್ಪಿಟಲ್ಗೆ ಹೋಗ್ಬೇಕು ಅಂತ ಏನಿಲ್ಲ, ಆಯುರ್ವೇದಿಕ್ ಮೆಡಿಸಿನ್ ತುಂಬಾ ಇರುತ್ತೆ. ಅದನ್ನ ತಗೊಂಡು ನಮ್ ಮೆಡಿಸನ್ ಇದ್ರಲ್ಲ ಆಟೋಮೆಟಿಕ್ ಆಗಿ ದುಡ್ಡು ಬರ್ತದಲ್ಲ, ಯಾ ಆಟೋಮೆಟಿಕ್ ಆಗಿ ಆಮೇಲೆ ದುಡ್ಡು ಬರ್ತದ. ಅಲ್ಲ, ಏನೇ ಈಗ ದೊಡ್ಡ ದೊಡ್ಡ ಆಪರೇಷನ್ಸ್ ಈ ತರ ಎಲ್ಲ ಇದ್ರೆ ಏನು ಸಣ್ಣ ಪುಟ್ಟ ಮೆಡಿಸಿನ್ಸ್ ಅಲ್ಲಿ ಏನು ಕ್ಲಿಯರ್ ಆಗಲ್ಲ. ಸೊ ಮನಿ ಇಂಪಾರ್ಟೆಂಟ್ ಆಗಿ ಆಗುತ್ತೆ. ಅಂದ್ರೆ ನೀವ್ ಆತರ ದೊಡ್ಡದಾಗಿ ಥಿಂಕ್ ಮನಿ ಇದ್ದು ಹೆಲ್ತ್ ಇಲ್ಲ ಅಂದ್ರೆ ಏನಕ್ಕೆ ಮನಿ? ಅದು ವೇಸ್ಟ್ ಅಲ್ವಾ? ಅದನ್ನ ಯೂಸ್ ಮಾಡ್ಬೇಕಲ್ವಾ? ಯೂಸ್ ಮಾಡಕ್ ನಮ್ ಹೆಲ್ತ್ ಚೆನ್ನಾಗಿರ್ಬೇಕಲ್ವಾ? ಇವಾಗ ಮನಿ ಇದೆ, ಏನು ತಿನ್ನಕ್ಕೆ ಆಗ್ತಿಲ್ಲ ನನಗೆ, ಎಲ್ಲ ಸುತ್ತಕ್ಕೆ ಆಗ್ತಿಲ್ಲ ಟ್ರಾವೆಲ್ಗೆ ಅಂದ್ರೆ ಮನಿ ಏನು ಯೂಸ್ ಇಲ್ಲ ಅಂತ ಹೆಲ್ತ್ ರೀಸನ್ ಈಗ ಚೆನ್ನಾಗಿದ್ರೆ ಅಲ್ವಾ ದುಡಿಯಕ್ಕಾಗೋದು? ದುಡಿದ್ರೇನೆ ಮನಿ ಬರೋದು. ಹಂಗಾಗಿ ಹೆಲ್ತ್ ಚೆನ್ನಾಗಿದ್ರೆ ದುಡಿತೀವಿ, ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ದುಡ್ಡೆಲ್ಲ ದುಡಿಯಕ್ಕಾಗುತ್ತೆ. ಹಂಗ ಫಸ್ಟ್ ಹೆಲ್ತ್ ಮುಖ್ಯ ಮನಿಗಿಂತ. ಆರೋಗ್ಯ ಇಂಪಾರ್ಟೆಂಟಾ, ಫ್ಯಾಮಿಲಿ ಇಂಪಾರ್ಟೆಂಟಾ? ಆರೋಗ್ಯ ಹೋಗಿದ್ರೆ ಎಲ್ಲ ಫ್ಯಾಮಿಲಿ ಚೆನ್ನಾಗಿರುತ್ತೆ ಬ್ರೋ. ಅಂದ್ರೆ ಆರೋಗ್ಯನೇ ಇಂಪಾರ್ಟೆಂಟ್. ಯಾಕಂದ್ರೆ ಒಂದ್ ಫ್ಯಾಮಿಲಿಗೆ ಒಬ್ಬರೇನಾದ್ರು ಹುಷಾರ್ ತಪ್ಪಿದ್ರೆ ಆ ಇಡೀ ಫ್ಯಾಮಿಲಿಯ ಮೆಂಟಲ್ ಹೆಲ್ತ್ ಹಾಳಾಗುತ್ತೆ. ಅಂದ್ರೆ ಆರೋಗ್ಯನೇ ಇಂಪಾರ್ಟೆಂಟ್. ಆರೋಗ್ಯ ಇಂಪಾರ್ಟೆಂಟಾ, ಮನಿ ಇಂಪಾರ್ಟೆಂಟಾ? ಆರೋಗ್ಯ ಬ್ರೋ. ಮನಿನ ಸಂಪಾದನೆ ಮಾಡ್ಬೋದು, ಬಟ್ ಆರೋಗ್ಯ ಹೋಗ್ಬಿಟ್ರೆ ಎಷ್ಟೇ ದುಡ್ಡು ಕೊಟ್ರೆ ಕೆಲವೊಂದ್ಸಲ ಬದ್ಸಕ್ ಆಗಲ್ಲ, ನೋಡಿರ್ಬೋದು ನೀವು. ಹಂಗಾಗಿ ಆರೋಗ್ಯನೇ ಆರೋಗ್ಯ ದುಡ್ಡು ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾವಿದ್ರೆ ಎಲ್ಲ ಬ್ರೋ ದುಡ್ಡಿನ ನಾವೆಲ್ಲಿ ಬರ್ತೇವೆ. ಮೇನು ಆರೋಗ್ಯ ಇರ್ಬೇಕು. ಘಟ ಇದ್ರೆ ಮಠ ಕಟ್ಬೋದು ಅಂತ ಹೇಳ್ತಾರೆ ಬ್ರೋ, ಹೇಳಿರ್ಬೇಕು ನೀವು. ಹಂಗಾಗಿ ಆರೋಗ್ಯನೇ ಇಂಪಾರ್ಟೆಂಟ್ ಬ್ರೋ. ನೀವು ನಮ್ಗೆ ಆರೋಗ್ಯನೇ ಇಂಪಾರ್ಟೆಂಟ್. ಆರೋಗ್ಯ ಇಂಪಾರ್ಟೆಂಟಾ, ಮನಿ ಇಂಪಾರ್ಟೆಂಟಾ? ಆರೋಗ್ಯನೇ ಇಂಪಾರ್ಟೆಂಟ್. ಆರೋಗ್ಯ. ದುಡ್ಡಿಂದ ಆರೋಗ್ಯನೇ ಹಾಳಾಯ್ತದಲ್ಲ. ಹೊರಗಡೆ ತಿಂದ್ರೆ ಆರೋಗ್ಯ ಹಾಳಾಗಲ್ವಾ? ಏನೋ ಗಾಡಿ ಕೊಡ್ಸಿರ್ತಾರ, ಹೊಸ ಗಾಡಿ ತಗೊಂಡ್ ಏನೋ ಜುಯಿ ಅಂತ ಹೋಗಿ ಇಕ್ಬಿಟ್ರೆ ಎಲ್ಲಿ ಡಮಾರ್. ಆರೋಗ್ಯ ಇಂಪಾರ್ಟೆಂಟಾ, ದುಡ್ಡು ಇಂಪಾರ್ಟೆಂಟಾ? ಆರೋಗ್ಯ ಇಂಪಾರ್ಟೆಂಟ್ ಬ್ರೋ, ರೀಸನ್? ರೀಸನ್ ಅಂದ್ರೆ ಆರೋಗ್ಯ, ನಾವು ಆರೋಗ್ಯವಾಗಿ ಹೆಲ್ತಿ ಆಗಿದ್ರೆ ತಾನೇ ದುಡ್ಡು ಅರ್ನ್ ಮಾಡಕ್ ಆಗೋದು. ಆರೋಗ್ಯ ಇಂಪಾರ್ಟೆಂಟಾ, ದುಡ್ಡು ಇಂಪಾರ್ಟೆಂಟಾ? ಇದ್ರಲ್ಲೇ ಆರೋಗ್ಯದ ಎರಡು ಈಕ್ವಲ್ ಆಗಿ ಕೊಡ್ಬೋದು. ಹೌದು, ಯಾವ್ದು ಒಂದೇ ಆಗ್ಬೋದಲ್ಲ? ಆರೋಗ್ಯನೇ ಕೊಡ್ಬೇಕು ಸರ್. ಈಗ ಎರಡು ನಿಮ್ಮ ಮುಂದೆ ಇರ್ತದೆ, ಆರೋಗ್ಯ ತಗೊಳ್ತೀರಾ ಇಲ್ಲ ದುಡ್ಡು ತಗೊಳ್ತೀರಾ ಅಂತ ನಿಮ್ ಮುಂದೆ ಆಪ್ಷನ್ ಇರ್ತದೆ. ಆರೋಗ್ಯನೇ ಮಾಡ್ತೀರಾ? ಆರೋಗ್ಯ. ಈಗ ನಾವು ಶುಗರ್ BP ತಗೊಬಿಟ್ರೆ ದುಡ್ಡು ತಗೊಂಡ್ ಏನ್ ಮಾಡ್ತೀವಿ? ಆರೋಗ್ಯನೇ ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯನೇ ಫಸ್ಟ್ ಪ್ರಿಫರೆನ್ಸ್. ಆರೋಗ್ಯ ಚೆನ್ನಾಗಿದೆ, ನಾವು ಫ್ಯಾಮಿಲಿ ನೋಡ್ಬೋದು, ಫ್ರೆಂಡ್ ನೋಡ್ಬೋದು. ದುಡ್ಡು ಸಂಪಾದನೆ, ಅದೇ ದುಡ್ಡು ಆರೋಗ್ಯ ಆಮೇಲೆ ದುಡ್ಡು ಮಾಡ್ಬೋದು. ಈಗ ನೋಡಿ, ನಾನು ಆರೋಗ್ಯ ಚೆನ್ನಾಗಿತ್ತು ಅಂದ್ರೆ ನಾ ಕೆಲಸ ಮಾಡ್ತಾ ಇರ್ತೀನಿ, ದುಡ್ಡು ಸಂಪಾದನೆ ಮಾಡಂಗ್ ಮಾಡ್ತೀವಿ. ಆರೋಗ್ಯನೇ ಬೇಕು. ಆರೋಗ್ಯನೇ ಇದು ಫಸ್ಟ್. ಆರೋಗ್ಯ. ಫ್ಯಾಮಿಲಿ ಇಂಪಾರ್ಟೆಂಟಾ, ಆರೋಗ್ಯ ಇಂಪಾರ್ಟೆಂಟಾ? ನಾವಿದ್ರೇನೆ ಒಬ್ರು ಫ್ಯಾಮಿಲಿ. ಸೊ ಅತಿ ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಇಂಪಾರ್ಟೆಂಟಾ, ಮನಿ ಇಂಪಾರ್ಟೆಂಟಾ? ಆರೋಗ್ಯ ಇದ್ರೇನೆ ಏನ್ ಬೇಕಾದ್ರೂ ಹೇಳದ್ನಲ್ಲ ಮೊದ್ಲೇನೆ, ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವ್ ಏನ್ ಬೇಕಾದ್ರೂ ಸಂಪಾದನೆ ಮಾಡ್ಬೋದು. ನಾವ್ ಇರೋ ಟೈಮ್ ನ ಎಂಜಾಯ್ ಮಾಡ್ಕೊ ಬದುಕ್ಬೇಕು. ದುಡ್ಡು ಇಂಪಾರ್ಟೆಂಟಾ, ಆರೋಗ್ಯ ಇಂಪಾರ್ಟೆಂಟಾ? ಆರೋಗ್ಯನೇ. ಆರೋಗ್ಯ ಇಂಪಾರ್ಟೆಂಟ್. ಆರೋಗ್ಯ ಇದ್ರೆ ತಾನೇ ಎಲ್ಲಾನು ಅನ್ಬೋದು. ನಂಗೆ ದುಡ್ಡು ಇಂಪಾರ್ಟೆಂಟ್ ಬ್ರೋ. ನಂಗೆ ದುಡ್ಡು ಇಂಪಾರ್ಟೆಂಟ್. ರೀಸನ್ ಬ್ರೋ? ಈಗ ಹೆಂಗೆ ಆದ್ರೂ ದುಡ್ಡಿಗೆ ವ್ಯಾಲ್ಯೂ ಜಾಸ್ತಿ ಇರೋದು, ಹಂಗೆ ದುಡ್ಡಲ್ಲೇ ಕೊಂಡ್ಕೋಬಹುದು ಆರೋಗ್ಯನೂ. ಅದಕ್ಕೆ ನನ್ಗೆ ದುಡ್ಡೇ ಇಂಪಾರ್ಟೆಂಟ್. ಇಲ್ಲಿ ತನಕ ನೀವು ವಿಡಿಯೋಸ್ ನ ನೋಡ್ತಾ ಇದ್ದೀರಾ ಅಂದ್ರೆ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಒಂದು ಕಮೆಂಟ್ ಹಾಕಿ, ಫ್ರೆಂಡ್ ಇಂಪಾರ್ಟೆಂಟಾ, ಫ್ಯಾಮಿಲಿ ಇಂಪಾರ್ಟೆಂಟಾ, ಹಾಗೂ ಆರೋಗ್ಯ ಇಂಪಾರ್ಟೆಂಟಾ, ಮನಿ ಇಂಪಾರ್ಟೆಂಟಾ? ಇದರಲ್ಲಿ ನಿಮ್ಗೆ ಯಾವ್ದನ್ನ ಚೂಸ್ ಮಾಡ್ತೀರಾ ಅದನ್ನ ಕಮೆಂಟ್ ಮಾಡಿ. ಅದ್ರ ಜೊತೆಗೆ ನೆಕ್ಸ್ಟ್ ನಾನು ಯಾವ ವಿಡಿಯೋಸ್ ನ ಮಾಡ್ಬೇಕು ಅದನ್ನು ಕೂಡ ಕಮೆಂಟ್ ಹಾಕಿ.